ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಜೋಡಿ ಹಕ್ಕುಗಳು ಎಪಿಸೋಡ್ 2 ನಿಮ್ಮ ಮುಂದೆ ತಂದಿದ್ದೇನೆ. ಖುಷಿ ನಿರೂಪಣೆಯನ್ನು ಒಳ್ಳೆಯ ರೀತಿ ನಡೆಸಿ ಕಾರ್ಯಕ್ರಮವನ್ನು ಮುಗಿಸುತ್ತಾಳೆ. ಊಟದ ಸಮಯದಲ್ಲಿಯೂ ಕೂಡ ಸಿದ್ಧಾರ್ಥನ ಬೇಕು ಬೇಡಗಳನ್ನು ಖುಷಿಯೇ ನೋಡಿಕೊಂಡಿದ್ದರಿಂದ ಸಿದ್ಧಾರ್ಥ್ಗೆ ಅವಳ ಮೇಲೆ ಒಂಥರ ಅಟ್ರಾಕ್ಷನ್ ಶುರುವಾಗುತ್ತದೆ. ಅವಳ ಫೋನ್ ನಂಬರ್ ಕೇಳಿ ಪಡೆದವನು ಅವಳ ಸ್ನೇಹವನ್ನು ಬಯಸುತ್ತಿದ್ದ. ಹೀಗೆ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಖುಷಿ ಮನೆಗೆ ಹೋಗುತ್ತಾಳೆ. ಎಲ್ಲರೂ ಕೂಡ ಮನೆಗೆ ಹೋಗುತ್ತಾರೆ. ಮುಂದೆ ಖುಷಿ ಸಿದ್ಧಾರ್ಥನ ವ್ಯಕ್ತಿತ್ವವನ್ನು ನೋಡಿ ಅವನಿಂದ ಸ್ಫೂರ್ತಿ ಪಡೆಯುತ್ತಾಳೆ. ಸರ್ ಥರ ನಾನು ಏನನ್ನಾದರೂ ಸಾಧಿಸಬೇಕೆಂದು ದೃಢವಾಗಿ ಅಂದುಕೊಳ್ಳುತ್ತಾಳೆ. ಸೂರ್ಯ ತನ್ನ ಎಂದಿನ ದಿನಚರಿಯಂತೆ ಬಾಣಲ್ಲಿ ಉದಯಿಸಿದ್ದ. ಆದರೆ ಖುಷಿಗೆ ಇನ್ನೂ ಎಚ್ಚರವೇ ಇಲ್ಲ. ಅವಳ ಅಮ್ಮ ಕರೆದು ಸಾಕಾಗಿ ಕೊನೆಗೆ ಮುದ್ದು ಮಾಡಿ ಎಬ್ಬಿಸಿದಾಗಲೇ ಎದ್ದಿದ್ದು. ಅಮ್ಮ ನನಗೆ ತಿಂಡಿಗೆ ರವೆ ಉಪ್ಪಿಟ್ಟು ಬೇಕು ಎಂದು ಆರ್ಡರ್ ಮಾಡಿ ಸ್ನಾನಕ್ಕೆ ಹೋಗುತ್ತಾಳೆ. ಆಮೇಲೆ ಅವಳು ರೆಡಿಯಾಗಿ ಬಂದ ಮೇಲೆ ಅವಳ ತಂದೆ ಅವಳನ್ನು ಅಪ್ಪಿ, ಗುಡ್ ಮಾರ್ನಿಂಗ್ ಮಗಳೇ, ದಿನವೂ ಸೂರ್ಯ ಉದಿಸುತ್ತಾನೆ, ಆದರೆ ನಮಗೆ ದಿನವೂ ಒಳ್ಳೆಯದಾಗಿರಲ್ಲ. ಆದರೆ ನಾವು ನಮ್ಮ ದಿನಗಳನ್ನು ಒಳ್ಳೆಯದಾಗಿಸಿಕೊಳ್ಳಬೇಕು ಮಗಳೇ ಎಂದು ಅವಳ ಹಣೆಗೆ ಮುತ್ತಿಟ್ಟು ಅವಳ ತಲೆಯ ಸವರಿದಾಗ ಖುಷಿ ಕೂಡ ತನ್ನ ತಂದೆಗೆ ಮುತ್ತಿಟ್ಟು, ಅಪ್ಪ ಲವ್ ಯು, ನೀನು ದಿನಾಲೂ ಕೂಡ ಒಳ್ಳೆ ಕ್ವೈಟ್ಸ್ ಹೇಳ್ತೀಯ, ಅದರಿಂದ ನಾನು ಸ್ಫೂರ್ತಿ ತಗೋತೀನಿ ಎಂದು ಹೇಳಿ ತಿಂಡಿಯನ್ನು ಅಜ್ಜಿಯ ಕೈಯಿಂದ ತಿಂದು ಸಿಂಪಲ್ಲಾಗಿ ಒಂದು ಚೂಡಿದಾರ್ ತೊಟ್ಟು ಅಂದವಾಗಿ ರೆಡಿಯಾಗಿ ಶಾಲೆಗೆ ಹೋಗುತ್ತಾಳೆ. ಶಾಲೆಗೆ ಬಂದು ತರಗತಿಯಲ್ಲಿ ಬ್ಯಾಗ್ ಇಟ್ಟು ಸರ್ ಜೊತೆ ಮಾತನಾಡಲು ಹೋಗುತ್ತಾಳೆ. ಫ್ಯಾಮಿಲಿಗೆ ತಾನು ರಾಮೋಹಳ್ಳಿಗೆ ಶಿಕ್ಷಕನಾಗಿ ಹೋಗ್ತಾ ಇದ್ದೀನಿ ಎಂದಾಗ ಅವನ ಅಮ್ಮ ಖುಷಿಯಿಂದಲೇ ಒಪ್ಪಿಕೊಂಡು ಅವನಿಗೆ ಒಳ್ಳೆಯದಾಗಲಿ ಎಂದು ಹರಸಿ ಅವನನ್ನು ಕಳುಹಿಸಿಕೊಡುತ್ತಾರೆ. ಸಿದ್ಧಾರ್ಥ್ ನೇರವಾಗಿ ರಾಮೋಹಳ್ಳಿಗೆ ಬಂದು ಶಾಲೆಗೆ ಹೋಗುತ್ತಾನೆ. 10ನೇ ತರಗತಿಯ ಮೊದಲ ಪೀರಿಯಡ್ ಅವನೇ ತೆಗೆದುಕೊಳ್ಳುತ್ತಾನೆ. ಅವನು ಬಂದಿದ್ದು ಖುಷಿ ಹಿಡಿದು ಎಲ್ಲ ವಿದ್ಯಾರ್ಥಿಗಳಿಗೂ ಖುಷಿಯಾಗಿತ್ತು. ಸಿದ್ಧಾರ್ಥ್ ತನ್ನ ಪರಿಚಯವನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿ ಎಲ್ಲ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಂಡು ಕ್ಲಾಸ್ ಶುರು ಮಾಡುತ್ತಾನೆ. ಅವನು ಹೇಳುವ ರೀತಿ, ಅವನ ಸ್ಟೈಲ್ ಎಲ್ಲರಿಗೂ ಮೆಚ್ಚುಗೆ ಆಗುತ್ತದೆ. ಅದರಲ್ಲೂ ಖುಷಿಗೆ ತುಂಬ ಇಷ್ಟವಾಗುತ್ತದೆ. ಅವನು ಮೇಲ್ನೋಟಕ್ಕೆ ಎಷ್ಟು ಫ್ರೆಂಡ್ಲಿಯಾಗಿ ಕಾಣುತ್ತಾನೆ, ಆದರೆ ಶಿಕ್ಷಕನಾಗಿ ಪಾಠ ಹೇಳಲು ನಿಂತರೆ ತುಂಬ ಸ್ಟ್ರಿಕ್ಟ್ ಅನ್ನೋದು ತಿಳಿಯುತ್ತದೆ. ಅದಕ್ಕೆ ಉದಾಹರಣೆ, ತುಂಬ ನಗುತ್ತಿದ್ದ ಖುಷಿಯನ್ನು ಕ್ಲಾಸಿನಿಂದ ಹೊರಹಾಕಿದ್ದು. ಅಮ್ಮು ಹೇಳಿದ ಜೋಕ್ಸ್ಗಳಿಗೆ ನಗುತ್ತಿದ್ದ ಖುಷಿಗೆ ತುಂಬ ಕಠಿಣವಾದ ಶಿಕ್ಷೆ ಕೊಡುತ್ತಾನೆ ಸಿದ್ಧಾರ್ಥ್. ಇದರಿಂದ ಖುಷಿಗೆ ತುಂಬ ಬೇಸರವಾಗುತ್ತದೆ. ಸಿದ್ಧಾರ್ಥ್ ಕ್ಲಾಸ್ ಮುಗಿದ ನಂತರ ತನ್ನ ಕ್ಲಾಸಿನಲ್ಲಿ ಅಥವಾ ನನಗೆ ಹೆಲ್ಪ್ ಆಗಿರಲು ಒಬ್ಬನ್ನು ಲೀಡರ್ ಮಾಡಿಕೊಳ್ಳಲು ಎಂದು ಹೇಳಿದವನು ಕೊನೆಗೆ ಎಲ್ಲರ ಅನುಮತಿಯಂತೆ ಖುಷಿಯನ್ನು ಲೀಡರ್ ಆಗಿ ನೇಮಕ ಮಾಡುತ್ತಾನೆ. ಇತ್ತ ಖುಷಿ ಕ್ಲಾಸ್ನಿಂದ ಹೊರಬಂದು ಅಳುತ್ತಾ ಗಾರ್ಡನ್ನಲ್ಲಿ ಕುಳಿತು ನೋಟ್ಸ್ ಬರೀತಾ ಕೂರುತ್ತಾಳೆ. ಸಿದ್ಧಾರ್ಥ್ ಕ್ಲಾಸ್ ಮುಗಿದ ನಂತರ ಗಾರ್ಡನ್ನಲ್ಲಿ ವಾಕ್ ಮಾಡುತ್ತಾ ಬಂದವನು ಖುಷಿ ಪಕ್ಕ ನಿಂತು ಕೆಮ್ಮುತ್ತಾನೆ. ಆದರೆ ಖುಷಿ ಅದರ ಕಡೆ ಗಮನ ಹರಿಸದೆ ತನ್ನ ಕೆಲಸದಲ್ಲಿ ಮುಳುಗಿದಾಗ ಸಿದ್ಧಾರ್ಥ್ಗೆ ಅವಳ ಬೇಸರಾರ್ಥವಾಗಿ ಅವಳ ಪಕ್ಕ ಕೂತು, ಹೇ ಖುಷಿ, ಇಲ್ಲಿ ಏನು ಮಾಡ್ತಿದ್ದೀಯಾ ಎಂದು ಅವಳನ್ನು ಕೂಗಿದಾಗಲೂ ಕೂಡ ಅವನತ್ತ ನೋಡದೆ ನೋಟ್ ಬರೆಯುವಾಗ ಮಾತ್ರ ಕೋಪಗೊಂಡ ಸಿದ್ಧಾರ್ಥ್ ಅವಳನ್ನು ಅಲ್ಲಾಡಿಸಿ, ಹೇ ಖುಷಿ, ನನ್ನ ಮೇಲೆ ನನಗೆ ಗೌರವ ಇಲ್ಲವಾ ಎಂದು ಪ್ರಶ್ನಿಸಿದಾಗ ಖುಷಿ ತನ್ನ ಕಿವಿಯಲ್ಲಿದ್ದ ಹತ್ತಿಯನ್ನು ತೆಗೆದು, ಏನು ಸರ್, ನನಗೆ ಕೇಳಿಸಲಿಲ್ಲ ಎಂದಾಗ ಅವಳ ಪಕ್ಕ ಕೂತು, ಹೇ ಖುಷಿ, ನಾನು ಇಲ್ಲೇನು ಮಾಡ್ತಾ ಇದ್ದೀಯಾ ಎಂದು ಕೇಳಿದೆ, ಆದರೆ ನೀನು ಏನು ಉತ್ತರಿಸಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದಾಗ, ಸಾರಿ ಸರ್, ನಾನು ಕಿವಿಯಲ್ಲಿ ಹತ್ತಿ ಇಟ್ಟುಕೊಂಡು ನೋಟ್ಸ್ ಬರೆಯುತ್ತಾ ಇದ್ದೆ, ಹಾಗಾಗಿ ಕೇಳಿಸಲಿಲ್ಲ ಎಂದು ಸಾರಿ ಕೇಳಿದಾಗ, ಹಾಂ ಓಕೆ, ಇರಲಿ ಬಿಡು, ಆದರೆ ನಾನು ನಿನ್ನನ್ನು ಕ್ಲಾಸ್ನಿಂದ ಹೊರ ಹಾಕಿದಾಗ ಏನೂ ಅನಿಸಲಿಲ್ವ ಎಂದು ಕುತೂಹಲದಿಂದ ಕೇಳಿದಾಗ, ಹಾಗೇನಿಲ್ಲ ಸರ್, ಸ್ವಲ್ಪ ಬೇಜಾರಿತ್ತು, ಇಷ್ಟು ಹ್ಯಾಂಡ್ಸಮ್ ಸರ್ ಕ್ಲಾಸ್ನಿಂದ ಹೊರ ಬಂದನಲ್ಲ ಎಂದು ಅನಿಸಿತು ಅಷ್ಟೇ ಸರ್, ಮತ್ತು ನನಗೆ ನೋಟ್ಸ್ ಬರೆಯೋದು ಬಾಕಿ ಇತ್ತು, ಅದಕ್ಕೆ ಖುಷಿ ಆಯಿತು ಎಂದು ನಕ್ಕಾಗ ಅವಳ ಜೊತೆ ತಾನು ನಕ್ಕು ಅವಳ ಕೆನ್ನೆ ಹಿಂಡಿ, ಸೋ ಸ್ವೀಟ್, ನೀನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಸಿದ್ಧಾರ್ಥ್ ಹೋಗೋದನ್ನು ನೋಡುತ್ತಾ ಸರ್ ತುಂಬ ಒಳ್ಳೆಯವರು ಅಂದುಕೊಂಡು ತನ್ನ ಕ್ಲಾಸ್ಗೆ ಹೋಗುತ್ತಾಳೆ ಖುಷಿ ಉಳಿದ ಕ್ಲಾಸ್ಗಳಲ್ಲಿ ತುಂಬ ಸೈಲೆಂಟಾಗಿ ಕುಳಿತು ಪಾಠ ಕೇಳುತ್ತಾಳೆ. ಸಾಯಂಕಾಲ ಸ್ಕೂಲ್ ಮುಗಿದ ನಂತರ ಸಿದ್ಧಾರ್ಥ್ ತನಗೆ ಬಾಡಿಗೆ ರೂಮ್ ಅವಶ್ಯಕತೆ ಇದೆ ಎಂದಾಗ ಭರತ್, ಸರ್, ನಮ್ಮ ಮನೆ ಟೆರೆಸ್ ಮೇಲೆ ಒಂದು ರೂಮ್ ಖಾಲಿ ಇದೆ, ನೀವು ಅಲ್ಲೇ ಇರಬಹುದು ಎಂದು ಹೇಳಿದಾಗ ಸಿದ್ಧಾರ್ಥ್ ಕೂಡ ಒಪ್ಪುತ್ತಾನೆ. ಮರುದಿನ ಖುಷಿ ಬೇಗನೆ ಕ್ಲಾಸ್ ಇದ್ದುದರಿಂದ ಬೇಗ ರೆಡಿಯಾಗಿ ಸ್ಕೂಲ್ಗೆ ಬರುತ್ತಾಳೆ. ಮೊದಲನೇ ಕ್ಲಾಸ್ ಸಿದ್ಧಾರ್ಥ್ ತೆಗೆದುಕೊಂಡು ಖುಷಿ ಲೀಡರ್ ಎಂದು ಅವಳಿಗೆ ತಿಳಿಸಿ ಅವಳ ನಂಬರ್ ಪಡೆದು ಕಾಲ್ ಮಾಡಿ ನಂಬರ್ ಕೂಡ ಖುಷಿಗೆ ಕೊಡುತ್ತಾನೆ. ಸಿದ್ಧಾರ್ಥ್ ಹೇಳುವ ಪ್ರತಿಯೊಂದು ಕೆಲಸವನ್ನು ಖುಷಿ ಅಚ್ಚುಕಟ್ಟಾಗಿ ಮಾಡಿ ಅವನಿಂದ ಹೊಗಳಿಕೆ ಪಡೆದು ಸಂತಸ ಪಡುತ್ತಾಳೆ. ಹೀಗೆ ಅಂದಿನ ದಿನವನ್ನು ಖುಷಿಯಾಗಿ ಕಳೆದ
ಮನೆಗೆ ಹೋಗುವಾಗ ಸೈಕಲ್ ಮೇಲಿಂದ ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಂಡಾಗ ಅವಳ ತಂದೆ ಹೆದರಿ ಅವಳಿಂದ ಸೈಕಲನ್ನು ದೂರ ಮಾಡುತ್ತಾರೆ. ದಾಮೋದರ್ಗೆ ಖುಷಿ ಅಂದರೆ ಪಂಚಪ್ರಾಣ. ಹಾಗಾಗಿ ಅವಳು ದಿನಾಲು 10 ಕಿಲೋಮೀಟರ್ ದಾಟಿ ಸ್ಕೂಲ್ಗೆ ಹೋಗೋದು ಕಷ್ಟವೆನಿಸಿ ಖುಷಿಯ ಗೆಳೆಯನಾದ ಭರತ್ಗೆ ಮನವಿ ಮಾಡಿ ಅವಳನ್ನು ನಿಮ್ಮ ಮನೆಯಲ್ಲಿ ಅತಿಥಿಯಾಗಿ ಸ್ವೀಕರಿಸಿ ಎಂದಾಗ ಭರತ್ ಖುಷಿಯಿಂದಲೇ ಒಪ್ಪಿಕೊಳ್ಳುತ್ತಾನೆ. ಖುಷಿ ತನ್ನ ಮನೆಯಿಂದ ಭರತ್ ಮನೆಗೆ ಶಿಫ್ಟ್ ಆಗುತ್ತಾಳೆ. ಈ ವಿಷಯ ತಿಳಿದ ಸಿದ್ಧಾರ್ಥ್ಗೆ ಸಂತೋಷ ಆಗುತ್ತದೆ. ಅವನು ಕೂಡ ಅವಳನ್ನು ನೋಡಿ ವಿಚಾರಿಸಿ ಹೋಗುತ್ತಾನೆ. ಖುಷಿ 1 ವಾರ ರಜೆ ಪಡೆದು ಆರಾಮಾದ ನಂತರ ಸ್ಕೂಲ್ಗೆ ಹೋಗುತ್ತಾಳೆ. ಸ್ಕೂಲ್ ಮೆಟ್ಟಿಲು ಏರುವಾಗ ಕಾಲು ಸ್ಲಿಪ್ಪಾಗಿ ಖುಷಿ ಇನ್ನೇನು ಬೀಳಬೇಕು. ಆಗ ಸಿದ್ಧಾರ್ಥ್ ಬಂದು ಅವಳನ್ನು ಹಿಡಿದು ಜೋಪಾನ. ಖುಷಿ ಆತುರವಾಗಿ ಓಡಾಡಬೇಡ ಎನ್ನುವ ಕಾಳಜಿ ಮಾತುಗಳನ್ನು ಹೇಳಿ ಅವಳನ್ನು ಎತ್ತಿಕೊಂಡು ಕ್ಲಾಸಿನಲ್ಲಿ ಬಿಡುತ್ತಾನೆ. ಅವಳನ್ನು ಎತ್ತಿಕೊಂಡಾಗ ಹೃದಯದ ತಾಳ ತಪ್ಪಿತ್ತು. ಗುಂಡಿಗೆ ಒಂದು ಕ್ಷಣ ನಿಂತಂತೆ ಭಾಸವಾಗುತ್ತದೆ. ಮೈ ರೋಮಾಂಚನ, ಹೀಗೆ ಏನೇನೋ ಅನುಭವ ಆಗುತ್ತವೆ. ಒಂಥರ ಅಟ್ರಾಕ್ಷನ್ ಶುರುವಾಗುತ್ತದೆ ಸಿದ್ಧಾರ್ಥ್ಗೆ. ಆದರೆ ಅವಳ ಮುಂದೆ ಹೇಳಲು ನಾಚಿಕೆ. ಸಿದ್ಧಾರ್ಥ್ ಮೈಂಡ್ ವೈಸ್ ಹಾಲು ಜೇನು ಒಂದಾದ ಹಾಗೆ. ಸಿದ್ಧಾರ್ಥ್ಗೆ ಖುಷಿ ಮೇಲೆ ಅಟ್ರಾಕ್ಷನ್ ಇದೆ. ಆದರೆ ಖುಷಿಗೆ ಸಿದ್ಧಾರ್ಥ್ ತನ್ನ ಮನದ ಮಾತುಗಳನ್ನು ಹೇಳುವನೇ ಮುಂದುವರಿಯುವುದು. ಎಂದಿನಂತೆ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.